ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು RCB ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚು ಫುಲ್ಲು ಕ್ರೂಷಿಯಲ್ ಆಗಿರುತ್ತೆ. ಸೊ ಯಾಕೆಂತಂದರೆ ನಮಗೆ ಈ ಮ್ಯಾಚ್ ಇಂಪಾರ್ಟೆಂಟ್ ಆಗಿರುತ್ತೆ, ಲಾಸ್ಟ್ ಮ್ಯಾಚ್ ಸೋತಿರೋದ್ರಿಂದ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋತಾರೆ, ಪ್ಲೇಯಿಂಗ್ ಏನಾಗಿರ್ಬೋದು ಅಂತ ಫುಲ್ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬರೀ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಬ್ಯಾಂಗ್ಳೂರಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ ಅಂದ್ರೆ ಒಂದು ವೈಬೇ ಬೇರೆ ಅಪ್ಪ. ಸೊ ಆಕ್ಚುಲಿ ಇವತ್ತು ಮ್ಯಾಚ್ ಏನಾದರೂ ನಾವು ಗೆದ್ದು ಅಂತಂದ್ರೆ ಆಲ್ಮೋಸ್ಟ್ ನಾವು ಇವಾಗ ಒಂದು ಕ್ವಾಲಿಫೈ ಆಗೋದಕ್ಕೆ 60% ಅಪ್ರೂವಲ್ ಎಲಿಜಿಬಲ್ ಆಗಿದ್ವಿ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ 8 ಪಾಯಿಂಟ್ಸ್ ಇದೆ ನಮ್ಮ ಹತ್ರ. ಸೊ ಇನ್ನೊಂದು 2 ಪಾಯಿಂಟ್ ಬಂದಂದ್ರೆ 10 ಪಾಯಿಂಟ್ ಆಗುತ್ತೆ. ಸೊ ಎಲ್ಲಾರ್ದು ಕೂಡ ಆಕ್ಚುಲಿ ಈಕ್ವಲ್ ಆಗಿರೋದು ಗುರು. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದ್ ಕಡೆ ಪಂಜಾಬ್ ಅವ್ರದ್ದು 11 ಪಾಯಿಂಟ್ ಆಗಿದೆ, ಇನ್ನೊಂದ್ ಕಡೆ ಮೊನ್ನೆ ರಾಜಸ್ಥಾನ ಅವ್ರಿಗೆ ಗೆದ್ದು 10 ಪಾಯಿಂಟ್ ತಗೊಂಡಿದ್ದಾರೆ. ನಾವು 3ನೇ ಜಾಗದಲ್ಲಿ ಕುತ್ಕೊಂಡಿದ್ದೀವಿ. ಸೊ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇವಾಗ ನೋಡೋ ಹಾಗಿದ್ರೆ ಎಲ್ಲಾರ್ದು ಸಿಮಿಲರ್ ಪಾಯಿಂಟ್ಸ್ ರೇಟ್ ಅಲ್ಲೇ ಇದೆ. ಸೊ ನೆಟ್ ರನ್ ರೇಟ್ ನಮ್ದು ಬೆಟರ್ ಆಗಿದೆ ಕಂಪೇರ್ ಟು ಎವ್ರಿ ಅದರ್ ಟೀಮು. ಪಂಜಾಬ್ ಅವ್ರು ಸ್ವಲ್ಪ ಚೆನ್ನಾಗಿದೆ. ಬಟ್ ಇಲ್ಲಿ ಒಂದೇನಪ್ಪ ಅಂದ್ರೆ 1-2 ಫಿಕ್ಸ್ ಮಾಡ್ಕೊಂಬಿಡಿ. ಆಲ್ಮೋಸ್ಟ್ ಇವಾಗ ನಾವಾಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಈ ರಾಜಸ್ಥಾನ ಏನ್ ಬೇಕಾರಾಗ್ಬೋದು. ಆಕ್ಚುಲಿ ಇವ್ರು ಏನ್ ಗೊತ್ತಾ, ಆಲ್ಮೋಸ್ಟ್ ಅವರು ಗೆಲ್ಲೋ ಸ್ಟೇಜ್ ಅಲ್ಲಿ ಇದ್ರು ಕೂಡ ಸೋಲೋ ಅಂತ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಐ ಥಿಂಕ್ ಬಟ್ ಸ್ಟಿಲ್ ಹೈದರಾಬಾದ್ ಚೆನ್ನಾಗಿ ಆಡ್ತಾ ಇದಾರೆ, ನಾವು ಚೆನ್ನಾಗಿ ಆಡ್ತಾ ಇದೀವಿ. ಗುಜರಾತ್ ಟೈಟನ್ಸ್ ಕೂಡ ಆಕ್ಚುಲಿ 6 ಪಾಯಿಂಟ್ ಅಲ್ಲಿ ಇದ್ದಾರೆ. ಈ ಮ್ಯಾಚ್ ಗೆದ್ದರೆ ನಮ್ಮ ತರ 8 ಪಾಯಿಂಟ್ ಗೆದ್ರೆ ಗೆಲ್ಲಲ್ಲ. ಅದು ಯಾಕೆ ಸುಮ್ಮನೆ ಗೆಲ್ದೇ ಇರೋದೆಲ್ಲ ಯಾಕೆ ಮಾತಾಡಬೇಕು. ಬಟ್ ಎನಿವೇಸ್ ಗೈಸ್, ಈಗ ಪ್ರೆಡಿಕ್ಷನ್ ಅಂತ ಬಂದಾಗ ಯೂಶಲಿ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ನಾವು ಟೀಮ್ ನ ಒಂದು ಬ್ಯಾಲೆನ್ಸ್ ಸ್ಕ್ವಾಡ್ ನ ನೋಡ್ಕೊಂಡು ಡಿಪೆಂಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಗುಜರಾತ್ ಕಡೆ ಪ್ರಾಬ್ಲಮ್ ನೋಡೋ ಹಾಗಿದ್ರೆ ಏನಪ್ಪ ಅಂದ್ರೆ ಬೌಲಿಂಗ್ ಸಕ್ಕತ್ತಾಗಿದೆ. ಸಿರಾಜ್ ಆಗಿರ್ಬೋದು, ಅಶೋಕ್ ಶರ್ಮಾ ಅಂತ ಒಬ್ರು 150+ ಕಿಕ್ ಆನ್ ಮಾಡ್ತಾರೆ. ಬಟ್ 150+ ಮುಂಬೈ ವಾಂಕಡೆ ಪಿಚ್ ಅಲ್ಲಿ ಮತ್ತೆ ಚಿನ್ನಸ್ವಾಮಿ ಪಿಚ್ ಅಲ್ಲಿ ವರ್ಕ್ ಆಗಲ್ಲ. ಸ್ಲೋವರ್ ಒನ್ ಇರಬೇಕು, ಜೊತೆಗೆ ವೇರಿಯೇಷನ್ಸ್ ಗಳಿರಬೇಕು, ಇಲ್ಲ ಅಂದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ. ಸೊ ಅದು ಪರವಾಗಿಲ್ಲ. ಬಟ್ ಒಳ್ಳೆ ಬೌಲರ್ ಅಶೋಕ್ ಶರ್ಮಾ ಆಗಿರ್ಬೋದು, ಆಮೇಲೆ ಕಗಿಸೋ ರಬಾಡ್ ಅವರು ಕೂಡ ಇದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಸ್ವಲ್ಪ ಚೆನ್ನಾಗಿದೆ. ಲಾಸ್ಟ್ ಮ್ಯಾಚ್ ಕೂಡ ಗುಜರಾತ್ ಸೋತ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಸೋತ್ಕೊಂಡ್ ಬರ್ತಾ ಇದೀವಿ. ಇಬ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು, ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ. ಬಟ್ ಎನಿವೇಸ್ ಗೈಸ್, ನಾನು ಹೇಳ್ತಾ ಇರೋದು ನಾವು ಸೋತಿರೋದು ಏನಂತ ಮಾರ್ಜಿನಲ್ ಏನು ಸೋತಿಲ್ಲ, ಜಸ್ಟ್ ತಿನ್ ಮಾರ್ಜಿನಲ್ ಸೋತಿರೋದು. ಆಕ್ಚುಲಿ ಡೆಲ್ಲಿ ಮೇಲೆ ಒಂದು ಒಳ್ಳೆ ಕಾಂಪಿಟೇಟಿವ್ ಸ್ಕೋರ್ ಇತ್ತು. ಆ ಕಾಂಪಿಟೇಟಿವ್ ಸ್ಕೋರ್ ಅಲ್ಲ, ಸಾರಿ, ಅದು 170 ಅದೇನು ಆವರೇಜ್ ಸ್ಕೋರ್ ಆಕ್ಚುಲಿ. ಅದು ಹೌದು, ಅದು ಏನೇನು ಆಲ್ಮೋಸ್ಟ್ ಡಿಫೆಂಡ್ ಮಾಡ್ಕೊಂಡು ಬಿಟ್ಟಿದ್ವಿ 16 ರನ್ನ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಮೇನ್ ಬೌಲರ್ ಇಲ್ಲ, ರಮೋರಾ ಶೆಫರ್ಡ್ ಇದ್ದಿದ್ರಿಂದ ನಾವು ರಮೋರಾ ಶೆಫರ್ಡ್ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಂಡ್ ತುಂಬಾ ಜನ ಒಂದು ಕೇಳ್ತಾ ಇದ್ದೀನಪ್ಪ ಅಂದ್ರೆ ಇವತ್ತು ರಮೋರಾ ಶೆಫರ್ಡ್ನ ರಿಪ್ಲೇಸ್ ಮಾಡಿ ಜಾಕಬ್ ಬತ್ತಲ್ನ ಹಾಕೊಳ್ಬೇಕು ಅಂತ ತುಂಬಾ ಜನ ಒಂದು ಕಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕಮೆಂಟ್ಸಲ್ಲೂ ಕೂಡ ನೀವು ಹಾಕ್ತಾ ಇದ್ದೀರಾ. ಗೈಸ್, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ರಮೋರಾ ಶೆಫರ್ಡ್ನ ನೀವು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಇವರು ಫಿನಿಶಿಂಗ್ ರೋಲ್ ಇದ್ದಾರೆ. ಜಾಕಬ್ ಬತ್ತಲ್ ಬಂದ್ಬಿಟ್ಟು ನಿಮಗೆ ನಂಬರ್ 3 ಬ್ಯಾಟರ್ ಆಗಿ ಇಲ್ಲ ಓಪನರ್ ಬ್ಯಾಟರ್ ಆಗೋ ಕಾಣಿಸ್ಕೊಳ್ಬಹುದು ಆಕ್ಚುಲಿ. ಬಟ್ ಅವ್ರನ್ನ ನೀವು ನಂಬರ್ 4 ಆಡಿಸ್ತೀನಿ ಅಂದ್ರೆ ಓಕೆ, ಬಟ್ 5-6 ಆಡಿಸ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ಜಾಕಬ್ ಬತ್ತಲ್ನ. ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ನಾಟ್ ಅ ಗುಡ್ ಬ್ಯಾಟ್ಸ್ಮನ್. ಅವ್ರು ಒನ್ ಆಫ್ ದ ಬೆಂಕಿ ಬ್ಯಾಟ್ಸ್ಮನ್ಸ್ಗಳು. ನಮ್ಮ ನೆಕ್ಸ್ಟ್ ಜನರೇಷನ್ ಸೂಪರ್ ಸ್ಟಾರ್ ಯಾರಪ್ಪ ಅನ್ನೋದು ಜಾಕಬ್ ಬತ್ತಲ್ ಅಂತ ಹೇಳ್ತೀನಿ. ದೇವದತ್ ಪಡಿಕ್ಕಲ್ ಜೊತೆ ಅಲಾಂಗ್ ಮಾಡೋಣ ಅಂತಾನೆ ಅನ್ಸುತ್ತೆ. ಬಟ್ ಇವಾಗ ಏನಪ್ಪ ಒಂದು ಪ್ರಾಬ್ಲಮ್ ಅಂದ್ರೆ, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಆಡಿ ಮುಂಬೈಯಲ್ಲಿ ಪಿಚ್ ಅಲ್ಲಿ ಅವ್ರು ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೆಮಿಫೈನಲ್ ಅಂತ ಮ್ಯಾಚಸ್ಗಳಲ್ಲಿ ಆಲ್ಮೋಸ್ಟ್ ಮ್ಯಾಚ್ನ ಇಂಗ್ಲೆಂಡ್ ಪರವಾಗಿ ಮಾಡ್ಕೊಟ್ಬಿಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಒಂದು 5 ರನ್ನಿಂದ ಅಷ್ಟೇ ಸೋತಿದ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ. 240 ಚೇಸ್ ಮಾಡ್ತಾ ಇರ್ಬೇಕಾರೆ. ಬಟ್ ಇವಾಗ ಇದೇ ಥರ ಆಡ್ಬೋದಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಆಡೋಕ್ಕಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ. ಫಿನ್ನಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಚೆನ್ನಾಗಿ ಆಡಿದ್ರು T20 ವರ್ಲ್ಡ್ ಕಪ್ಪಲ್ಲಿ. KKR ಬಂದಾಗ ಅವ್ರು ಫ್ಲಾಪ್ ಆದರು. ಅವ್ರನ್ನ ಬಿಟ್ಟು ಈಗ ಟಿಮ್ ಶರೀಫ್ ಕಡೆ ನೋಡ್ತಾ ಇದ್ದಾರೆ. ಅದೇ ರೀತಿ ಫ್ಲಾಪ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಬಟ್ ನಮಗೆ ಫಿಲ್ ಸಾಲ್ಟ್ ಹಂಗಲ್ಲ. ಅವರು ಏನೋ ಒಂದು ಪವರ್ ಇದೆ ಗುರು ಆ್ಯಕ್ಚುಲಿ. ಮನುಷ್ಯನ ಹತ್ರ ನೋಡ್ತಾರೆ, ಇಲ್ಲ ಇವ್ರು ಸ್ಕೋರ್ ಮಾಡ್ತಾರೆ, ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚ್ನ ವಿನ್ ಮಾಡಿಸ್ತಾರೆ. ನಾವು ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲಿ ನೋಡಿದ್ದೀವಿ. ಸೊ ಫಿನ್ನಲ್ಲಿ ಅಂತ ನಾವು ಫಿಲ್ ಸಾಲ್ಟ್ನ ನಾವು ತೊಗೊಂಡೋಗಿ ಜಾಕಬ್ ಬತ್ತಲ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಓಪನಿಂಗ್ ಅವರೇ ಸೇಮ್ ರೈಟ್ ಹ್ಯಾಂಡ್. ನನಗೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಹೋಪ್ಸ್ ಇದೆ. ಜಾಕಬ್ ಬತ್ತಲ್ ಬೇಕು, ಅವಾಗಿಂದ ಜಾಕಬ್ ಬತ್ತಲ್ ಬೇಕು. ಒಂದ್ ಮ್ಯಾಚ್ ಫೇಲ್ ಆಗ್ಬಿಟ್ರೆ ಏನಾಗೋದು ಗೊತ್ತಾ, ತುಂಬಾ ನೆಗೆಟಿವ್ ಬಂದ್ಬಿಡುತ್ತೆ ಹುಡುಗನ ಮೇಲೆ. ಸೊ ಇನ್ನು ಯಂಗ್ಸ್ಟರ್ಸ್ ಪರವಾಗಿಲ್ಲ ಕೂತ್ಕೊಳ್ಳಿ. ನಾನು ಹೇಳೋದೇನು ಗೊತ್ತಾ, ಆಲ್ಮೋಸ್ಟ್ ಒಂದು 12 ಪಾಯಿಂಟ್ಸ್ ಆಗ್ತದಂಗೆ ಬೇಕಾದ್ರೆ ಹಾಕೊಳ್ಳಿ. 12 ಪಾಯಿಂಟ್ಸ್ ಆಗ್ತದಂಗೆ ರಮೋರಾ ಶೆಫರ್ಡ್ ಕಡೆಯಿಂದ ರನ್ಸೇ ಬಂದಿಲ್ಲ ಅಂತಂದ್ರೆ ಬೇಕಾದ್ರೆ ನಾನು ಓಪನಿಂಗ್ಗೆ ಲೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ವಿರಾಟ್ ಕೊಹ್ಲಿ ಒಂದು T20 ನೋಡ್ತಾ ಇದೆ. ಮೇ ಬಿ ವೆಸ್ಟ್ ಇಂಡೀಸ್ ಪ್ರೀಮಿಯರ್ ಲೀಗ್ ಅನ್ಸುತ್ತೆ. ಆ ಪ್ರೀಮಿಯರ್ ಲೀಗ್ ಅಲ್ಲಿ ಒಂದು ಬಾಲ್ಗೆ 22 ರನ್ ಹೊಡಿತಾರೆ ರಮೋರಾ ಶೆಫರ್ಡ್. ನೋ ಬಾಲ್ ಹಾಕಿ 3 6 ಪ್ಲಸ್ 2 ವೈಡು. ಸೊ ಸಿಂಗಲ್ ತಗೊಂಡು ಎಲ್ಲ 1 ಬಾಲ್ಗೆ 22 ರನ್ಸ್ ಹೊಡೆದಿದ್ದಾರೆ ರಮೋರಾ ಶೆಫರ್ಡ್. ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಅಂದ್ರೆ ಆ ಮನುಷ್ಯನ ಹತ್ರಕ್ಕೆ ಅದೇ ಯಾಕೆ 15 ಬಾಲ್ ಚೆನ್ನೈ ಮೇಲೆ 50 ಹೊಡೆದಿಲ್ವಾ, 170 ಸ್ಕೋರ್ ಆಗಬೇಕಾಗಿತ್ತು, 220 ವರೆಗೂ ತಗೊಂಡೋಗ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಅದು ಓನ್ಲಿ ಕೊಡುಗೆ ಯಾರಪ್ಪ ಅಂದ್ರೆ ನಮ್ಮ ರಮೋರಾ ಶೆಫರ್ಡ್ ಅವರು. ಸೊ ಐ ಥಿಂಕ್ ರಮೋರಾ ಶೆಫರ್ಡ್ನ ನೀವು ತೆಗ್ದಾಕಕ್ಕಾಗಲ್ಲ. ಆಲ್ಮೋಸ್ಟ್ ಬೌಲಿಂಗ್ ಅಂತ ಬಂದಾಗ ವಿಕೆಟ್ಸ್ಗಳನ್ನ ತಗೊಳ್ತಾರೆ. ಐ ಮೀನ್ ಜಾಸ್ತಿ ಬೌಲಿಂಗ್ ಈ ಸತಿ ಸೀಸನಲ್ಲಿ ಸಿಕ್ಕಿಲ್ಲ. ಬಟ್ ಲಾಸ್ಟ್ ಸೀಸನಲ್ಲಿ ನೀವು ನೆನಪಿರೋ ಆಗಿದ್ರೆ ಫೈನಲ್ ಮರ್ತೋಗ್ಬಿಟ್ರಾಗ ಶ್ರೇಯಸ್ ಅಯ್ಯರ್ ಹಿಂಗೆ ಗುರು ಇವರೆಲ್ಲ ಇಷ್ಟು ಬೇಗ ಬರ್ತೋಗ್ಬಿಡ್ತಾರೆ. ಅವ್ರನ್ನ ಡ್ರಾಪ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ, ಅರ್ಥ ಆಗ್ತಲ್ಲ. ಒಂದು ಕನ್ಸಿಸ್ಟೆನ್ಸಿಯಿಂದ ಕೆಲವೊಂದು ಆಫ್ ಪಿಚ್ ಆಗುತ್ತೆ. ಬಟ್ ಹಂಗಂತ ನೀವು ಚಾನ್ಸೇ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಮತ್ತೆ ಕಂಬ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಅವ್ರಿಗೆ ಧೈರ್ಯ ತುಂಬಿ ಪರವಾಗಿಲ್ಲ ನೀನು ಕಂಬ್ಯಾಕ್ ಮಾಡ್ತೀಯಪ್ಪ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ಬಿಡಬೇಕು. ಇವಾಗ ಹೆಂಗಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಸಿಚುವೇಶನ್ಸ್ಗಳು ನೋಡಿ ನಮಗೆ ಫಿನಿಶಿಂಗ್ ಫಸ್ಟ್ 2-3 ಹೆಂಗಿದೆ ಅಂತಂದ್ರೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತೆ ದೇವದತ್ ಪಡಿಕ್ಕಲ್. ಸೊ ಈಗ ದೇವದತ್ ಪಡಿಕ್ಕಲ್ ನಿಮ್ಗೆ 1-2-3 ಸಾಲ್ಟ್ ಔಟ್ ಆಗಿದೆ. ಐ ಥಿಂಕ್ ದೇವದತ್ ಪಡಿಕ್ಕಲ್ ಸ್ಟ್ರೈಕ್ ರೇಟಲ್ಲಿ ಮೂವ್ ಮಾಡ್ತಾರೆ, ಮುಂಚೆ ತರ ಇಲ್ಲ. ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟಲ್ಲಿ ಮೂವ್ ಮಾಡ್ತಾರೆ. ಫಿಲ್ ಸಾಲ್ಟ್ ಅಂತ ಕೇಳಲೇಬೇಡಿ, ಭಯಂಕರ ಸ್ಟ್ರೈಕ್ ರೇಟ್ ಇಟ್ಕೊಂಡಿರ್ತಾರೆ. ಔಟ್ ಆದ್ರೂ ಪರವಾಗಿಲ್ಲ, ನೋಡ್ಕೊತ ದೇವದತ್ ಪಡಿಕ್ಕಲ್.
ಅವ್ರು 3 ಜನನೂ ಔಟ್ ಆದ್ರೂ ಪರವಾಗಿಲ್ಲ. ಅದೇದೋ ಈಗ ಫಾರ್ಮ್ ಆಫ್ ಲೈಫ್ ಅಲ್ಲಿ ಇರೋದಪ್ಪ ಅಂದ್ರೆ ನಮ್ಮ ದುರಂಧರ್ ಅವರು, ರಂಜಾ ಅಲಿ ಖಾನ್, ರಜಾತ್ ಪಟಿದಾರ್ ಅವರು ಇದ್ದಾರೆ ಆಕ್ಚುಲಿ, ಹಂಸಾ ಅವರು. ಸೊ ಅವ್ರು ಏನಾದ್ರೂ ಔಟ್ ಆಯ್ತು ಅಂತಂದ್ರೆ ನಮ್ ಪರವಾಗಿಲ್ಲ. ಇನ್ನೂ ನಮ್ಮ ಹತ್ರ ಟಿಮ್ ಡೇವಿಡ್ ಅವರು ಉಳ್ಕೊಂಡಿದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ. ಜಿತೇಶ್ ಶರ್ಮಾ ಔಟ್ ಆದ್ರೂ ಕೂಡ ರಮಣ ಶೆಫರ್ಡ್ ನಂಬಿಕೆ ಇಲ್ಲಪ್ಪ. ರಮಣ ಶೆಫರ್ಡ್ ಅಟ್ಲೀಸ್ಟ್ ಲಾಸ್ಟ್ ಆಡಲ್ಲ ಅಂತಲ್ಲ, ಅವರು ಕೂಡ ಟ್ರಿಕ್ಕಿ ಪಿಚಸ್ ಗಳಲ್ಲಿ ಕೃಣಾಲ್ ಪಾಂಡ್ಯನ್ ಫಸ್ಟ್ ಕಳಿಸ್ಬೇಕು ನನ್ಗನ್ಸಿರೋ ಸಿಚುವೇಶನ್ ಪ್ರಕಾರ. ಇಂಪ್ಯಾಕ್ಟ್ ಆಗಿ ಒಂದ್ ಸ್ವಲ್ಪ ಫ್ರಂಟೇ ಕಳಿಸ್ಕೊಡ್ಬೇಕು, ಆ ತರ ಕಳಿಸ್ಕೊಡ್ಬೇಕು. 1, 2, 3 ಔಟ್ ಆಗ್ತಾ ಇದ್ದಂಗೆ ಈಗ ಲಕ್ನೋ ಪಿಚಸ್ ಗಳಲ್ಲಿ ನಾನು ಕೃಣಾಲ್ ಪಾಂಡ್ಯನ್ ಒಂದೇ ಬಿಡ್ತೀನಿ, ಆಡಪ್ಪ ನೀನು ಹೋಗಿ ಪರವಾಗಿಲ್ಲ ಅಂತ. ಸೊ ನನ್ಗನ್ಸೋದು ಏನಪ್ಪಾ ಅಂತಂದ್ರೆ ಬೌಲಿಂಗ್ ಅಲ್ಲಿ ಆಲ್ಮೋಸ್ಟ್ ಸಾಲ್ಟ್ ಔಟ್ ಆಗಿದೆ. ಸುಯೇಶ್ ಶರ್ಮಾ ಒಂದ್ ಸ್ವಲ್ಪ ಫಾರ್ಮ್ ಬರಬೇಕು, ಸ್ವಲ್ಪ ಇಂಪ್ಯಾಕ್ಟ್ ಬೀಳ್ತಲ್ಲ, ಕ್ಲಿಕ್ ಆನ್ ಆಗ್ತಾ ಇಲ್ಲ. ಅವ್ರು ಸ್ವಲ್ಪ ಇಂಪ್ಯಾಕ್ಟ್ ಬೇಕು, ಯಾಕಂದ್ರೆ ನನಗೆ ಸ್ಪಿನ್ನಿಂಗ್ ಅಲ್ಲಿ ಯಾವಾಗಲೂ ಕೃಣಾಲ್ ಪಾಂಡ್ಯನ ಪಾಪ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಸೊ ಐ ಥಿಂಕ್ ಈ ಕಡೆ ಪಾಪ ಕೃಣಾಲ್ ಪಾಂಡ್ಯ ಒಂದ್ ಕಡೆ ಫಾಸ್ಟ್ ಬೌಲಿಂಗ್ ಲೀಡಿಂಗ್ ಅಟ್ಯಾಕ್ ತಗೊಂಡಿದ್ದಾರೆ, ಸ್ಪಿನ್ನಿಂಗ್ ತಗೊಂಡಿದ್ದಾರೆ, ಯಾಕೆ ಬೌನ್ಸ್ ಆಗ್ತಾರೆ. ಜೊತೆಗೆ ನೋಡಿದ್ಯಾ, ಸೊ ಗೂಗ್ಲಿ ಬರೋದಿಲ್ಲ ಅವ್ರ ಬಾಲಲ್ಲಿ, ಗೂಗ್ಲಿ ಬರಲ್ಲ, ಬ್ರೇಕರ್ ಬಂದ್ ಪಟಕಂದ ಹೊಡೆಯೋದು ಅನ್ಸುತ್ತೆ. ವಿಕೆಟ್ ವಿಕೆಟ್ ಆಮೇಲೆ ಲೆಂತ್ ನೋಡ್ಕೊಂಡು ಅವ್ರು ಹೆಂಗ್ ಗೊತ್ತಾ ಅವ್ರು ಹಾಕೋದು ಆಕ್ಚುಲಿ ಒಂಥರ ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರ್. ನಮ್ಗೆ ಗೊತ್ತಿರುತ್ತೆ ಕೆಲವರು ಬ್ಯಾಟ್ಸ್ಮನ್ಸ್ಗಳು ಎಲ್ಲಿ ಹೊಡಿತಾರೆ, ಹೆಂಗ್ ಔಟ್ ಆಗುತ್ತೆ ಅಂತ. ಆ ಟೈಮಲ್ಲಿ ಕೊಟ್ಟಕ್ಕಂತ ಕ್ವಿಕ್ ಆಗಿ ಹಾಕ್ಬಿಡ್ತಾರೆ, ಆ ಬಾಲ್ನ ಹೊಡಿಯಕ್ಕೆ ಹೋಗ್ತಾರೆ, ಅದು ಮಿಸ್ ಆಗಿ ತಿನ್ನೆಡ್ಸ್ ಆಗ್ಬಿಟ್ಟು ಕ್ಯಾಚ್ ಬರುತ್ತೆ, ಪಾಸಿಬಿಲಿಟೀಸ್ ಇದೆ, ವಿಕೆಟ್ ಆಗುತ್ತೆ. ಸೊ ಐ ಥಿಂಕ್ ಎಲ್ಲಾನು ಸಾಲ್ಟ್ ಔಟ್ ಆಗಿದೆ. ಈ ಕಡೆ ಗುಜರಾತ್ ಕಡೆ ನೋಡಾಗಿದ್ರೆ ಗೈಸ್, ಐ ಥಿಂಕ್ ಗುಜರಾತ್ ಕಡೆ ಏನಾಗ್ತದೆ ಅಂತಂದ್ರೆ ಸಾಯಿ ಸುದರ್ಶನ್ ಅವರು ಗಿಲ್ಲು. ಸೊ ಐ ಥಿಂಕ್ ಓಪನಿಂಗ್ ಚೆನ್ನಾಗಿದೆ, ಬಟ್ ಈ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅವರು ಕನ್ಸಿಸ್ಟೆನ್ಸಿಯಿಂದ ಸಾಯಿ ಸುದರ್ಶನ್ ರನ್ಸ್ ನ ಸ್ಕೋರ್ ಮಾಡ್ತಾ ಇಲ್ಲ, ಬೇಗ ಔಟ್ ಆಗ್ತಿದ್ದಾರೆ. ಐ ಥಿಂಕ್ ಲಾಸ್ಟ್ ಮ್ಯಾಚ್ ಕೂಡ 0 ಔಟ್ ಆಗಿದ್ದು ಮುಂಬೈ ಇಂಡಿಯನ್ಸ್ ಮೇಲ್ಗಡೆ. ಬಶೀತ್ ಬುಮ್ರಾ ಅವರು 2ನೇ ಬಾಲಲ್ಲೇ ಔಟ್ ಆಗ್ಬಿಡ್ತಾರೆ ಆಕ್ಚುಲಿ. ಬಟ್ ನನ್ಗೆ ಅನ್ಸೋದು ಏನಂತಂದ್ರೆ ಸಾಯಿ ಸುದರ್ಶನ್ ಸ್ವಲ್ಪ ಟೈಮ್ ತಗೊಂಡು ಆಡಬೇಕು. ಶುಭ್ಮನ್ ಗಿಲ್ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ, ಸ್ವಲ್ಪ ಪರವಾಗಿ ರನ್ಸ್ ಮೂವ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ಓಪನಿಂಗ್ 1, 2, 3 ಬಿಟ್ರೆ ಗುಜರಾತ್ ಅಲ್ಲಿ ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅಂದ್ರೆ ಈಗ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗಿಲ್ಲ. ಗ್ಲೆನ್ ಫಿಲಿಪ್ ಅಷ್ಟು ಕಮಾಲ್ ಮಾಡಿ, ಆಶಿಶ್ ನೇಹರ್ ಅವರು ಪಾಪ ಹೋಗಿ ಒಂದು ಗೈಡ್ ಕೊಡ್ತಾನೆ ಅವರೇ, ಸೊ ಹೇಳ್ತಾನೆ ಅವರೇ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟೀಮೇ ಆ ಥರ ಇದೆ ಅಂತ ಅಂದಮೇಲೆ ಅವ್ರು ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಈಗ ಎಲ್ಲರಿಗೂ ಒಂದು ನಂಬಿಕೆ ಅಂತ ಇರುತ್ತೆ. ಸೊ ಗೈಸ್ ನಂಬಿಕೆ ಇದ್ದಾಗ ನಾವೇನ್ ಮಾಡ್ತೀವಿ, ಇಲ್ಲಪ್ಪ ಅವ್ನು ಆಡ್ತಾನೆ ಅಂತ ಹೇಳ್ಬಿಟ್ಟು ಕಟ್ಕೊಳಿಸ್ತೀವಿ. ಬಟ್ ಅಲ್ಲಿ ಆಡಕ್ಕಾಗಿಲ್ಲ ಅಂದಾಗ ಪ್ಲೇಯರ್ ಮೇಲೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾರೋ ಹೊಸಬ್ರನ್ನ ಚೇಂಜ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಹೊಸಬ್ರನ್ನ ಹಾಕ್ತಾಗ ಅವರು ಆಡ್ಲಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ KKR, ಈಗ ಮುಂಬೈ ಇಂಡಿಯನ್ಸು ನನಗೆ ಶಾಕ್ ಆಗ್ತಾ ಇರೋದು, ಮುಂಬೈ ಇಂಡಿಯನ್ಸು ರೋಹಿತ್ ಶರ್ಮಾ ಇನ್ನೂ ಕುಣಿಸ್ಕೊಂಡಿದ್ದಾರೆ ಅಂದ್ರೆ 100% ಫಿಟ್ ಆಗಿಲ್ವಾ ಅಂತ ನನಗೆ ಕ್ವಶನ್ ಮಾರ್ಕ್ ಬರ್ತಾ ಇದೆ. ಈಗ ರೋಹಿತ್ ಶರ್ಮಾಗೆ ಎಫೆಕ್ಟ್ ಆಗುತ್ತೆ, ಅವಮಾನ ಆಗ್ತದೆ ಇದು ಆಕ್ಚುಲಿ. ಸೊ ನನ್ನ ಪ್ರಕಾರ ಏನಂತಂದ್ರೆ ನೀವು ನಿಮ್ಮ ಒಂದು ನಂಬಿಕೆ ಇರುವಂತ ಬ್ಯಾಟರ್ಗಳನ್ನ ನೀವು ಕೆಳಗಡೆ ಡೌನ್ ಮಾಡಿ ಐ ಥಿಂಕ್ 200 ಚೇಸ್ ಮಾಡ್ತಾ ಇದ್ದೀರಾ. ನಮಂದಿರ್ನ ತೆಗೆದು ನೀವು 3ನೇ ಜಾಗ, ಹೌದು ನಮಂದಿರ್ ಫಾರ್ಮ್ ಅಲ್ಲಿ ಇದ್ದಾರೆ, 50+ ರನ್ ಸ್ಕೋರ್ ಮಾಡಿದರೆ ಕನ್ಸಿಸ್ಟೆನ್ಸಿ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ತಿಲಕ್ ವರ್ಮಾ ಅವರು 100 ಮಾಡ್ಕೊಟ್ಟಿದ್ದಾರೆ. ಹೌದು, ಓಪನಿಂಗ್ ಇವಾಗ ಯಾರೋ ಹೊಸಬ ಹುಡುಗಕ್ಕೆ ಚಾನ್ಸ್ ಕೊಟ್ರಲ್ಲ, ಕ್ವಾಂಟನ್ ಡಿಕಾಕ್ ಚಾನ್ಸ್ ಕೊಟ್ರಲ್ಲ. ಯಾರಪ್ಪ ನೆನ್ನೆ ನೋಡ್ತಾ ಇದ್ದ ಪಟಕಂದ್ 1 ಬಾಲ್ಗೆ ಔಟ್ ಆಗ್ಬಿಟ್ಟವನು, ಯಾರು ಹೊಸಬ ಇಂಪ್ಯಾಕ್ಟ್ ಪ್ಲೇಯರ್ ಹಾಕಿದ್ರು ಮುಂಬೈ ಅವರು. ಹಿಸ್ ನೇಮ್ ಇಸ್ ಡ್ಯಾನಿಶ್ ಅಂತ ನೇಮ್ ಇದೆ ಆಕ್ಚುಲಿ. ಸೊ ನನಗನ್ಸಿದ್ದು ಡ್ಯಾನಿಶ್ ಬೇಡವಾಗಿತ್ತೇನೋ. ಕ್ವಾಂಟನ್ ಡಿಕಾಕ್ ಮತ್ತೆ ರ್ಯಾನ್ ರಿಕಲ್ಟನ್, ಮೇ ಬಿ ಮಿಚೆಲ್ ಸ್ಯಾಂಡರ್ ಅವ್ರು ಆಲ್ಮೋಸ್ಟ್ ಅವ್ರಿಗೆ ಕನ್ಕಷನ್ ಸಬ್ ಅಂತ ಹೇಳ್ಬಿಟ್ಟು ಶಾರ್ದುಲ್ ಠಾಕೂರ್ ಕರ್ಕೊಂಬಂದ್ರು ಗುರು. ಆಕ್ಚುಲಿ ಸ್ಪಿನ್ನರ್ಗೆ ಫಾಸ್ಟ್ ಬೌಲರ್ ಕರ್ಕೊಂಬಂದ್ರು. ನನ್ನ ಪ್ರಕಾರ ವಿಲ್ ಜಾಕ್ಸ್ನೇ ಕರ್ಕೊಂಬರ್ಬೋದಾಗಿತ್ತು ಅಂತ ಅನಿಸ್ತು. ಎಲ್ಲ ಒಂದ್ ಕಡೆ ಅವ್ರ ಅವೈಲಬಿಲಿಟಿ ಇದೆ ಅಂತ ಆಕ್ಚುಲಿ ವಿಲ್ ಜಾಕ್ಸ್ ಅವರು. ಆಮೇಲೆ ಅವ್ರು ವಿಲ್ ಜಾಕ್ಸ್ ಬೇಡ, ಅಟ್ಲೀಸ್ಟ್ ನಿಮ್ಗೆ ರ್ಯಾನ್ ರಿಕಲ್ಟನ್ನೇ ಕರ್ಕೊಂಬಂದ್ಬಿಡ್ಬೋದಾಯ್ತು ಅಂತ ಅನಿಸ್ತು ನನಗೆಲ್ಲ. ಓಪನಿಂಗ್ ಆಡ್ಕೋ ಹೋಗಪ್ಪ ನೀನ್ ಲೆಫ್ಟ್ ಹ್ಯಾಂಡ್ ಹೆಂಗಿದೆ ಕನ್ಕ್ಲೂಷನ್. ನಾನು ಫಸ್ಟ್ ಟೈಮ್ ಗುರು ಮುಂಬೈ ಇಂಡಿಯನ್ಸ್ ಹತ್ರ ನೋಡಿದ್ದು. ಅಂಡ್ ನನ್ನ ಪ್ರೆಡಿಕ್ಷನ್ ರಾಂಗ್ ಆಯ್ತು ಗೈಸ್. ಆಲ್ಮೋಸ್ಟ್ ಅವ್ರು ಹೇಳಿದ್ದೇನೆ ಅಂದ್ರೆ CSK ವರ್ಸಸ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಲೈಕ್ ಇವ್ರು ಗೆಲ್ತಾರೆ ಅಂತ ಹೇಳಿದ್ರು. ಸಂಜು ಸ್ಯಾಮ್ಸನ್ ಕ್ಲಿಕ್ ಆಗಿಲ್ಲ ಅಂದ್ರೆ ಡಮಾರ್ ಆಗಿರೋದು. ಬಟ್ ಮುಂಬೈ ಬಿಡಿ, ಇನ್ನೇನು ಅವ್ನು ಯಾರು ಸೇವ್ ಮಾಡೋಕ್ಕಾಗಲ್ಲ. ಅಂಬಾನಿ ಅಂತೂ ಫುಲ್ ಬೇಜಾರು ಮಾಡ್ಕೊಂಡು ಅಂತ ಹೊಂಟೋಗ್ಬಿಟ್ರೆ ಆಕ್ಚುಲಿ. ಇನ್ನ ಬನ್ನಿ ಗೈಸ್, ಈಗ ಇವತ್ತಿನ ಮ್ಯಾಚ್ ಅಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಣ. RC ವರ್ಸಸ್ GT ಮ್ಯಾಚ್ ಅಲ್ಲಿ ಆಡಿರೋದು ಇಲ್ಲಿ ತನಕ IPL ಪಂದ್ಯಗಳು. ಸೊ 6 ಮ್ಯಾಚ್ ಅಷ್ಟೇ ಆಡಿರೋದು ಇವರಿಬ್ರು ಮಧ್ಯ. 6ರಲ್ಲಿ 3 ಇವ್ರು ಗೆದ್ಕೊಂಡಿದ್ದಾರೆ, 3 ನಮ್ಮವ್ರು ಗೆದ್ಕೊಂಡಿದ್ದಾರೆ ಅಷ್ಟೇ, ಈಕ್ವಲ್ ಇದೆ. ಸೊ ಹೈಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ 206 ಹೈಯೆಸ್ಟ್ ಸ್ಕೋರು. ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 147 GT ಅವ್ರು ಹೊಡೆದ್ರು. ಹೈಯೆಸ್ಟ್ ಸ್ಕೋರ್ ನಮ್ಮವ್ರು RCB ಅವ್ರು ಹೊಡೆದ್ರು 206. ಸೊ ಇದಾಗಿದೆ ಗೈಸ್ ನಮ್ಮ ಒಂದು ಇವರು ಒಂದು ಹೆಡ್ ಟು ಹೆಡ್ ರೆಕಾರ್ಡ್ಸು. ಸೊ ನಿಮ್ಗೆ ಅನಿಸುತ್ತೆ ಇದೆಲ್ಲ ನೋಡಿದ್ರೆ ಈಕ್ವಲ್ ಅನ್ಸುತ್ತೆ. ಸೊ ಇವತ್ತಿನ ಮ್ಯಾಚ್ ತುಂಬಾ ನೋಡ್ತಾ ಇದ್ವಿ, RCB ಸ್ಟ್ರಾಂಗ್ ಇದೆ. ಲಾಸ್ಟ್ 3 ಮ್ಯಾಚಸ್ ಅಲ್ಲಿ ನಾವೇ ಗೆದ್ದಿರೋದು ಆಲ್ಮೋಸ್ಟ್. ಗುಜರಾತ್ ಅವ್ರು 1 ಮ್ಯಾಚ್ ಗೆದ್ದಿದ್ದಾರೆ, 2 ಮ್ಯಾಚ್ ನಾವು ಗೆದ್ಕೊಂಡಿದ್ದೀವಿ. ಅವ್ರು ಗೆದ್ದಿರೋದು ಯಾವಾಗ ಅಂದ್ರೆ ಫಸ್ಟ್ ಸೀಸನ್ ಅವರು ಸೀಸನ್ ಕಪ್ ಪಡ್ಕೊಂಡಲ್ಲ, ಅವಾಗ ಎಲ್ಲ ಮ್ಯಾಚಸ್ ಗೆದ್ಕೊಂಡಿಲ್ಲ. ಸೊ ದಟ್ ಆ ಟೈಮಲ್ಲಿ ಮೇ ಬಿ ಅವ್ರು ಗೆದ್ಕೊಂಡಿದ್ದಾರೆ. ಇಲ್ಲ ಈಕ್ವಲ್ ಇದೆ. ಬಟ್ ಇವಾಗ ಏನ್ ಗೊತ್ತಾ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇರೋದು. ಗುಜರಾತ್ ಮೇಲೆ ಗೆಲ್ತೀವಿ, ಮತ್ತೆ GT ಮೇಲೆ ದಿಲ್ಲಿ ಮೇಲೆ ಗೆಲ್ತೀವಿ, ಮತ್ತೆ ಗುಜರಾತ್ ಮೇಲೆ ಸೋಲು ಅಂತ ಪಾಸಿಬಿಲಿಟೀಸ್ ಇದೆ ಅಲ್ಲಿ ನಡೀತಾ ಇರೋದ್ರಿಂದ. ಬಟ್ ಎನಿವೇಸ್ ಗೈಸ್, ನನ್ಗೆ ಏನಂತಂದ್ರೆ ಚಿನ್ನಸ್ವಾಮಿ ಪಿಚ್ ಅಲ್ಲಿ ನಡೀತಾ ಇರೋದು. ಆಲ್ಮೋಸ್ಟ್ ಎಲ್ಲಾ ಮ್ಯಾಚಸ್ ಗೆಲ್ಬೇಕು ಅಂತ ನನಗೆ ಆಸೆ ಇದೆ, ಯಾಕಂದ್ರೆ ನಮ್ಗೆ ಫೈನಲ್ ಬಂದ್ಬಿಟ್ಟು ಚಿನ್ನಸ್ವಾಮಿ ಇರೋದ್ರಿಂದ. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಮತ್ತೆ ಸೇಮ್ ಆಸ್ ಇಟ್ ಈಸ್ ಫೈನಲ್ಲು RCB ವರ್ಸಸ್ ಹೈದರಾಬಾದ್ ಆಗುತ್ತಾ? 2016 ರಿಪೀಟ್ ಆಗುತ್ತಾ?
ಐ ಮೀನ್ ಮತ್ತೆ ರಿಟರ್ನ್ ಆಗಿ ಮತ್ತೆ ನಾವು ಹೈದರಾಬಾದ್ನ ಸೋಲ್ಸಿ ಮತ್ತೆ ಒಂದು ಕಪ್ ಹೊಡಿತೀವ? ಕಮೆಂಟ್ ಮಾಡಿ ತಿಳಿಸಿ guys. ಇನ್ನು ಆರ್ ಸಿ ಬಿ ಹೈಯೆಸ್ಟ್ ವಿಕೆಟ್ ಹೈಯೆಸ್ಟ್ ರನ್ ಯಾರು ತಗೋತಾರೆ ಅಂತಂದ್ರೆ ಸೊ ವಿಲ್ ಗೋ ವಿತ್ ರಾಪ. ಇವತ್ತಿನ ಮ್ಯಾಚಲ್ಲಿ Highest run getter ರಾಪ ಆಗ್ತಾರೆ. ಸೊ ವಿಕೆಟ್ ಅಲ್ಲಿ ಅಜಲಿಡ್ ಅವರು ವಿಕೆಟ್ ತಗೋತಾರೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ಇನ್ನು ಕಡೆ ಟೈಟಾನ್ಸ್ ಕಡೆ ಸಾಯಿ ಸುದರ್ಶನ್ ಅನ್ಸುತ್ತೆ ನನಗೆ. ಸಾಯಿ ಸುದರ್ಶನ್ ರನ್ಸ್ ಗೇಟರ್ ಆಗ್ತಾರೆ. ಅಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಬಂದ್ಬಿಟ್ಟು ರಶೀದ್ ಖಾನ್, ಇಲ್ಲ ಅಂತಂದ್ರೆ ಕಗಿಸೋ ರಬಾಡಲ್ಲಿ ಇವರಿಬ್ರು ವಿಕೆಟ್ ತಗೊಳ್ತಾರೆ. ಗೈಸ್ ನಮ್ಮ ಪ್ರೊಡಿಕ್ಷನ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಯಾರು ವಿನ್ ಆಗ್ತಾರೆ ಅಂತಂದ್ರೆ ಸೊ ಆರ್ ಸಿ ಬಿನೇ. ಸೊ ಅದು ಕೂಡ ಒಂದು ಒಳ್ಳೆ ಆವರೇಜ್ ಸ್ಕೋರ್ ಇವತ್ತು. ಆಕ್ಚುಲಿ ಸೊ ಪಿಚ್ ಚೇಂಜ್ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಇದೆ. ಸೊ 200+ ಬಂದೇ ಬರುತ್ತೆ. ಸೊ ಲಾಸ್ಟ್ ಮ್ಯಾಚ್ ಥರ ಆಗಲ್ಲ, ಡೆಲ್ಲಿ ಮೇಲೆ ಆದಂಗೆ ಆಗಲ್ಲ. ಸೊ ಬರ್ದಿಕ್ಕಳಿ 200 ರನ್ ಬಂದೇ ಬರುತ್ತೆ. ಸೊ ಇದು ಗೈಸ್ ನಮ್ಮ ಒಂದು ಪ್ರಿವ್ಯೂ. ಸೊ ಏನೋ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು, ಪ್ಲೇಯಿಂಗ್ ಏನಾಗಿರ್ಬೋದು ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್.